ಸೇಫ್ ಸಿಟಿ ಪ್ರಾಜೆಕ್ಟ್ ಟೆಂಡರ್ ಪ್ರಕರಣದ ಆರೋಪಗಳಿಗೆ ಹೇಮಂತ್ ನಿಂಬಾಳ್ಕರ್ ಉತ್ತರವನ್ನ ಕೊಟ್ಟಿದ್ದಾರೆ. ಸೇಫ್ ಸಿಟಿ ಪ್ರಾಜೆಕ್ಟ್ ಟೆಂಡರ್ ಬಗ್ಗೆ ಸ್ಪಷ್ಟೀಕರಣವನ್ನ ನೀಡಿದ್ದಾರೆ. ಸೇಫ್ ಸಿಟಿ ಪ್ರಾಜೆಕ್ಟ್ಗೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಡಿ ರೂಪಾ ಅವರ ಮೇಲೆ ಕೂಡ ಆರೋಪ ಕೇಳಿ ಬಂದಿತ್ತು. ಡಿ ರೂಪಾ ಅವರು ಹೇಮಂತ್ ನಿಂಬಾಳ್ಕರ್ ಅವರ ಮೇಲೆ ಆರೋಪವನ್ನ ಮಾಡಿದ್ರು. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಸ್ಪಷ್ಟೀಕರಣವನ್ನ ಕೊಡ್ತಾ ಇದ್ದಾರೆ ಹೇಮಂತ್ ನಿಂಬಾಳ್ಕರ್. ಅದರ ನೇರ ಪ್ರಸಾರವನ್ನ ನೋಡೋಣ. ಇದರ ಬಗ್ಗೆ ನಾನು ಒಂದು ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ತಮಗೆ ಕೊಡ್ತೀನಿ. ಇಂಪಾರ್ಟೆಂಟ್ ಡೇಟ್ಸ್. ಕೆಯಾನಿಕ್ಸ್ ಮುಖಾಂತರ ಗವರ್ಮೆಂಟ್ ಆಫ್ ಕರ್ನಾಟಕ ಟೆಂಡರ್ ಮುಖಾಂತರ ಈ ಒಂದು ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಕನ್ಸಲ್ಟೆಂಟ್ನ ಅಪಾಯಿಂಟ್ ಮಾಡಿದೆ. ಟೆಂಡರ್ ಇನ್ವೈಟಿಂಗ್ ಅಥಾರಿಟಿ ಆಗಲಿ, ಟೆಂಡರ್ ಸ್ಕ್ರೂಟಿನಿ ಅಥಾರಿಟಿ ಆಗಲಿ, ಟೆಂಡರ್ ಎಕ್ಸೆಪ್ಟಿಂಗ್ ಅಥಾರಿಟಿ ಆಗಲಿ, ಇವರದು ಈ ಪ್ರೋಸೆಸ್ಸಲ್ಲಿ ಸೆಲೆಕ್ಷನ್ ಆಫ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಪ್ರೋಸೆಸ್ಸಲ್ಲಿ ಯಾವುದು ಅವರಿಗೆ ಅಧಿಕಾರ ಇಲ್ಲ. ಇದು ಇಂಡಿಪೆಂಡೆಂಟ್ ಪ್ರೋಸೆಸ್ ಅಲ್ಲಿ ಆಯ್ಕೆ ಆಗಿರತಕ್ಕಂಥ ಒಂದು ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಕನ್ಸಲ್ಟೆಂಟ್. ಕೆಯಾನಿಕ್ಸ್ ಮುಖಾಂತರ ಟೆಂಡರ್ ಆಗಿದೆ. ನಾವೇನು ಮಾಡಲಿಲ್ಲ, ಅದು ನಮಗೆ ಹೇಳಾಗಿದೆ. ಈ ಟೆಂಡರ್ ಇನ್ವೈಟಿಂಗ್ ಅಥಾರಿಟಿಗೆ, ಟೆಂಡರ್ ಸ್ಕ್ರೂಟಿನಿ ಅಥಾರಿಟಿಗೆ ಮತ್ತು ಟೆಂಡರ್ ಎಕ್ಸೆಪ್ಟಿಂಗ್ ಅಥಾರಿಟಿಗೆ ಇವರು ಈ ತರ ಟೆಂಡರ್ ಮುಖಾಂತರ ಇದೆ. ಈ ಊಹೆ ನೀವು ಹೇಳ್ತಾ ಇರೋದು ಊಹೆಗಳು. ಈಗ ಈ ವಾಟ್ಸಪ್ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಗೆ ಏನು ಕಾಣ್ತಾ ಇದೆ ಅದರ ಮೇಲೆ ಮಾತಾಡ್ತಾ ಇದ್ದೀರಾ. ಈ ಊಹೆಗಳನ್ನ ಕ್ಲಾರಿಫೈ ಮಾಡ್ಲಿಕ್ಕೆ ಬಂದಿದ್ದೀನಿ ನಾನು. ಏನು ಸುಮಾರು ಅದು ಬರ್ತಾ ಇದೆ, ಸುಮಾರು ಬರ್ತಾ ಇದೆ. ನಾನು ಹೇಳ್ತೀನಲ್ಲ, ಸುಮಾರು ಬರ್ತಾ ಇದೆ. ಥ್ಯಾಂಕ್ ಯು. ನೋಟ್ ರೆಡಿ ಇದೆಯಾ? ನಾನು ಇಂಗ್ಲಿಷ್ ಹೇಳ್ತೀನಿ. ಐ ವಿಲ್ ಟೆಲ್ ಇನ್ ಇಂಗ್ಲಿಷ್. ನೋ, ಐ ವಿಲ್ ಟೆಲ್ ಇನ್ ಇಂಗ್ಲಿಷ್ here only. No, I will talk here only. That is better. You will not give bite, sir. 1 second. You will not give bite together. We will take it together, sir. Not single. A note ಎಲ್ಲಿದೆ? ಇಲ್ಲ, ವಾಟ್ಸಪ್ ಅಲ್ಲಿ ಕೂಡ ಕೊಡ್ತೀನಿ. No, we are taking together, sir. English together we will take one time. Not single, sir. Not single, sir. Together. ನಿರ್ಭಯಾ ಸೇಫ್ ಸಿಟಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಕ್ಲಾರಿಫಿಕೇಶನ್ ಅನ್ನ ಕೊಡ್ತಾ ಇದ್ದಾರೆ ಹೇಮಂತ್ ನಿಂಬಾಳ್ಕರ್ ಅವರು. ಈಗಾಗಲೇ ಡಿ ರೂಪಾ ಅವರು ಆರೋಪವನ್ನ ಮಾಡಿದ್ರು. ಆ ಒಂದು ಆರೋಪಗಳಿಗೂ ಕೂಡ ಈಗ ಉತ್ತರವನ್ನ ಕೊಡ್ತಾ ಇದ್ದಾರೆ. ಟೆಂಡರ್ ಬಗ್ಗೆ ಸ್ಪಷ್ಟೀಕರಣ ಕೊಡ್ತಾ ಇದ್ದು, ಬೆಲ್ ಕಂಪನಿಯನ್ನ ಅಂದ್ರೆ BL ಕಂಪನಿಯನ್ನ ತಿರಸ್ಕರಿಸಲಾಗಿದೆ ಅಂತ ಆರೋಪ ಮಾಡಿದ್ದಾರೆ ಡಿ ರೂಪಾ ಅವರು. ಬಟ್ ಆ ಕಂಪನಿಯಲ್ಲಿ ಬಿಡ್ ಮಾಡಿಯೇ ಇಲ್ಲ. 3 ಕಂಪನಿಗಳು ಪ್ರೀ ಕ್ವಾಲಿಫಿಕೇಶನ್ ಅಲ್ಲಿ ಸೆಲೆಕ್ಟ್ ಆಗಲಿಲ್ಲ. 2ನೇ ಬಾರಿ 3 ಕಂಪನಿಗಳಿಂದ ಬಿಡ್ ಆಯಿತು. ಚೀನಾ ವಸ್ತುಗಳನ್ನ ಬಳಸುವಂತಿಲ್ಲ ಅಂತ ಹೇಳಿ ರೂಲ್ಸ್ ಆಯಿತು. ಆ ಆರ್ಡರ್ ಬಳಿಕ ಕಾಲ್ ಟು ಬಿಡ್ ಕ್ಯಾನ್ಸಲ್ ಆಯಿತು. ಬಳಿಕ ಕಾಲ್ 3 ಕರೆಯಲಾಯಿತು. 8ನೇ ತಾರೀಕು ಬಿಡ್ ಕರೆಯಲಾಗಿದೆ. ಯಾವುದೇ ಕಾರಣಕ್ಕೂ ಇದರಲ್ಲಿ ಗೊಂದಲ ಇರಲ್ಲ. ಇದು ತುಂಬಾ ದೀರ್ಘವಾಗಿ ನಡೆಯುವ ಪ್ರಕ್ರಿಯೆ ಅಂತ ಹೇಳಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಹಾಗೆ ಈಗಾಗಲೇ ಸಾಮಾಜಿಕ ಜಾಲತಾಣಗಳಲ್ಲಿ ಸಾಕಷ್ಟು ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಒಂದು ರೀತಿಯಲ್ಲಿ ಬೇರೆ ಬೇರೆ ಮಾತುಗಳು ಕೇಳಿ ಬರ್ತಾ ಇದೆ. ಹಾಗಾಗಿ ಅದಕ್ಕೆ ಯಾವುದಕ್ಕೂ ಕೂಡ ಉತ್ತರ ಕೊಡುವ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದಾರೆ. ಸೇಫ್ ಸಿಟಿ ಪ್ರಾಜೆಕ್ಟ್ ಟೆಂಡರ್ ವಿವಾದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮುಖ್ಯ ಕಾರ್ಯದರ್ಶಿ DGP ಜೊತೆ ಮಾತನಾಡಿದ್ದೇನೆ. ಅಧಿಕಾರಿಗಳ ಬಗ್ಗೆ CS DG ಗಮನ ಹರಿಸ್ತಾರೆ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಗೃಹ ಸಚಿವರಾಗಿರುವ ಬಸವರಾಜ ಬೊಮ್ಮಾಯಿ ಅವರು ಆದೇಶ ಉಪದೇಶ ಕೊಡುವ ಎರಡೂ ಕೆಲಸ ಮಾಡ್ತಾರೆ. DGP ಮತ್ತು ಮುಖ್ಯ ಕಾರ್ಯದರ್ಶಿ ಇವೆಲ್ಲವನ್ನ ಕೂಡ ನೋಡ್ಕೊಳ್ತಾರೆ ಅಂತ ಹೇಳಿ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಹೇಳಿಕೆಯನ್ನ ನೀಡಿದ್ದಾರೆ. ಈಗಾಗಲೇ ನಾನು ಮುಖ್ಯ ಕಾರ್ಯದರ್ಶಿ ಹತ್ರ ಮಾತನಾಡಿದ್ದೇನೆ ಮತ್ತು ನಮ್ಮ DGP ಅವ್ರಿಗೆ ಕರೆದು ಮಾತಾಡಿದ್ದೇನೆ. ಅವರು ಇದರ ಬಗ್ಗೆ ಗಮನ ಹರಿಸ್ತಾರೆ ಮತ್ತು ಏನು ಆದೇಶಗಳನ್ನು ಕೊಡಬೇಕು, ಏನು ಉಪದೇಶಗಳು ಕೊಡಬೇಕು, ಎರಡೂ ಕೆಲಸವನ್ನು ನಮ್ಮ ಚೀಫ್ ಸೆಕ್ರೆಟರಿ ಅವರು ಮತ್ತು DG ಅವರು ಮಾಡ್ತಾರೆ. ಬಹಿರಂಗವಾಗಿ IPS ಅಧಿಕಾರಿಗಳು ಅದನ್ನೇ ಚೀಫ್ ಸೆಕ್ರೆಟರಿ ಎಲ್ಲ ವಿಚಾರಗಳನ್ನು ಚೀಫ್ ಸೆಕ್ರೆಟರಿ ಮತ್ತು DGP ಅವರು ಅವರಿಬ್ಬರ ಜೊತೆಗೆ ಮಾತಾಡ್ತಾರೆ. ಈಗಾಗಲೇ ನಾನು ಮುಖ್ಯ